ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್. ನಾನು ಚಂದನಾ ಶೆಟ್ಟಿ. ಬೆಂಗಳೂರಲ್ಲಿ ನೀವೇನಾದ್ರೂ ನಾಯಿಗಳನ್ನ ಸಾಕ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿನ ಮಿಸ್ ಮಾಡದೆ ನೋಡ್ಬೇಕು. ಯಾಕಂದ್ರೆ ಇನ್ಮುಂದೆ ನಾಯಿಗಳನ್ನ ಸಾಕಬೇಕು ಅಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಜಿಬಿಎ ಒಂದೊಳ್ಳೆ ಪ್ಲಾನ್ ಮಾಡ್ಕೊಂಡಿದೆ. ನಾಯಿಗಳನ್ನ ಸಾಕಬೇಕು ಅಂದ್ರೆ ಲೈಸೆನ್ಸ್ ಕಡ್ಡಾಯ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಜಿಬಿಎ ರೂಪಿಸ್ತಾ ಇರುವಂತ ಆ ನಿಯಮಗಳೇನು ನೋಡೋಣ ಈ ವಿಡಿಯೋದಲ್ಲಿ. ಸಾಕು ನಾಯಿಗಳನ್ನ ಸಾಕುವುದಕ್ಕೆ ಜಿಬಿಎಯಿಂದ ಪರವಾನಗಿ ಪಡಿಬೇಕು. ಪ್ರತಿ ವರ್ಷ ಪರವಾನಗಿ ನವೀಕರಣಕ್ಕೆ ಜಿಬಿಗೆ ಇಂತಿಷ್ಟು ಹಣ ಪಾವತಿ ಮಾಡಬೇಕು. ನಾಯಿಗಳ ವರ್ಗದ ಅಥವಾ ತಳಿಯ ಆಧಾರದ ಮೇಲೆ ಪರವಾನಗಿ ಶುಲ್ಕ ನಿಗದಿ ಮಾಡಲಾಗುತ್ತೆ. ಜಿಬಿಎ ನಿಯೋಜಿತ ಪಶು ವೈದ್ಯಾಧಿಕಾರಿಯಿಂದ ದೃಢೀಕರಣ ಪಡಿಬೇಕು. ಪ್ರತಿ ಸಾಕು ನಾಯಿ ಮಾಲೀಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಮೈಕ್ರೋಚಿಪ್ ಅಳವಡಿಸಬೇಕು. ಪ್ರತಿ ಸಾಕು ನಾಯಿ ಮಾಲೀಕರು ನಾಯಿಗೆ ರೇಬಿಸ್ ಲಸಿಕೆ ಹಾಕಿಸಬೇಕು. ಲಸಿಕೆ ಹಾಕಿದ ಬಗ್ಗೆ ನೋಂದಾಯಿತ ಪಶು ವೈದ್ಯರಿಂದ ದೃಢೀಕರಣ ಪಡಿಬೇಕು. ಪ್ರತಿ ಸಾಕು ನಾಯಿ ಮಾಲೀಕರು 12 ತಿಂಗಳಿಗಿಂತ ಹೆಚ್ಚಿನ ವಯಸ್ಸಿನ ನಾಯಿಗೆ ಕಡ್ಡಾಯವಾಗಿ ಸಂತಾನಹರಣ ಚಿಕಿತ್ಸೆ ಮಾಡಿಸಬೇಕು. ಇನ್ನು ಸಾಕು ನಾಯಿಗಳು ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ನೆರೆಹೊರೆಯವರಿಗೆ ತೊಂದರೆ ಆಗದಂತೆ ನಾಯಿ ಸಾಕಬೇಕು. ಮನೆಗಳಲ್ಲಿ 3 ನಾಯಿಗಳಿಗಿಂತ ಹೆಚ್ಚಿನ ನಾಯಿ ಸಾಕೋದಕ್ಕೆ ಅವಕಾಶ ಇಲ್ಲ. 3 ನಾಯಿಗಳಿಗಿಂತ ಹೆಚ್ಚಾಗಿ ಸಾಕಿದ್ರೆ ಅಂತ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಶ್ವಾನವನ್ನ ವಾಕಿಂಗ್ ಕರ್ಕೊಂಡು ಹೋದಾಗ ಕತ್ತಿಗೆ ಚೈನ್ ಕಡ್ಡಾಯ. ವಾಕಿಂಗ್ ವೇಳೆಯಲ್ಲಿ ನಾಯಿ ರಸ್ತೆಯಲ್ಲಿ ಗಲೀಜು ಮಾಡಿದ್ರೆ ಅದನ್ನ ಮಾಲೀಕರು ತೆಗಿಬೇಕು. ಏನೋ ಸಾಕು ನಾಯಿ ತಪ್ಪಿಸ್ಕೊಂಡು ನಗರ ಪಾಲಿಕೆ ಅಧಿಕಾರಿಗಳು ವಶಕ್ಕೆ ಪಡೆದ್ರೆ ಅದಕ್ಕೆ ಇಂತಿಷ್ಟು ಅಂತ ದಂಡ ಪಾವತಿ ಮಾಡಿ ನಾಯಿಯನ್ನ ಬಿಡಿಸ್ಕೊಳ್ಬೇಕು. 72 ಗಂಟೆಯ ಒಳಗೆ ಬಿಡಿಸ್ಕೊಂಡ್ರೆ 1,000 ದಂಡ ಪಾವತಿ ಮಾಡಬೇಕು. 72 ಗಂಟೆಯ ನಂತರ ಬಿಡಿಸ್ಕೊಳ್ಳದಿದ್ರೆ ಪ್ರತಿದಿನ 200 ರೂಪಾಯಿ ದಂಡ ಪಾವತಿ ಮಾಡಬೇಕಾಗತ್ತೆ. ಒಂದ್ ವೇಳೆ ಬಿಡಿಸ್ಕೊಳ್ಳದೆ ಹೋದ್ರೆ ನಾಯಿಯನ್ನ ಪ್ರಾಣಿ ದಯಾ ಸಂಘಕ್ಕೆ ನೀಡಲಾಗುತ್ತೆ. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಉಗ್ರ ಸ್ವರೂಪದ ನಾಯಿಗಳ ಸಾಕುವಿಕೆಗೆ ನಿಷೇಧ ಹೇರಲಾಗಿದೆ. ಕೇಳಿಸ್ಕೊಂಡ್ರಲ್ವಾ? ಇನ್ಮುಂದೆ ನಿಮ್ಮ ಮನೆಯಲ್ಲಿ ನಾಯಿಗಳನ್ನ ಸಾಕ್ಬೇಕು ಅಂದ್ರೆ ಈ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಾದಂತ ಪರಿಸ್ಥಿತಿ ದೂರದಲ್ಲಿ ಏನಿಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ನಿಯಮಗಳು ಜಾರಿ ಬರೋದ್ರಲ್ಲಿದ್ದು ಇದನ್ನ ಪ್ರಾಣಿ ಪ್ರಿಯರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಇದರಿಂದ ಅನುಕೂಲ ಅನಾನುಕೂಲಗಳು ಏನಾಗತ್ತೆ, ಇದ್ರ ಬಗ್ಗೆ ಕಾದ್ ನೋಡ್ಬೇಕಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಚಂದನಾ ಶೆಟ್ಟಿ, ಬೆಂಗಳೂರು.